ಅಂದರೆ ಅಲ್ಲಿ ಹೋಮ್ ಸ್ಟೇಲಿ ಟೋಟಲ್ ಎಷ್ಟು ಜನ ಇದ್ದರು? ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಇತ್ತು ಅಂತ ಹೋಮ್ ಸ್ಟೇಲಿ? ಹೋಮ್ ಸ್ಟೇಯಲ್ಲಿ ಅಲ್ಲಿ 20 ಜನ ಆರ್ಟಿಸ್ಟ್‌ಗಳು, ಜೂನಿಯರ್ ಆರ್ಟಿಸ್ಟ್‌ಗಳಿದ್ದರು. ಹ್ಮ್. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್. ಏನು ಅಂಥದ್ದೇನು ಇದಿಲ್ಲ. ಚೆನ್ನಾಗಿದೆ ವ್ಯವಸ್ಥೆ ಅದರಲ್ಲಿ ಅಷ್ಟೇ. ಓಕೆ. ಈ 20 ಜನ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ. ಅಂದರೆ ಅವರು ಇವತ್ತು ಬೆಳಗ್ಗೆ ಎಲ್ಲೆಲ್ಲಿ ಶೂಟಿಂಗ್ ಯಾವ ಭಾಗದಲ್ಲಿ ಇತ್ತು ಇವತ್ತು? ಇಲ್ಲಿ ಹೋಗ್ಬೇಕಿತ್ತು ಅವರೆಲ್ಲ? ಸರ್, ಶೂಟಿಂಗು ಒಂದೇ ಭಾಗದಲ್ಲಿ ಇದ್ದಿದ್ದು. ಯಡೂರು ಭಾಗದಲ್ಲಿ ಶೂಟಿಂಗ್ ಇತ್ತು. ಹ್ಮ್. ಹಾಗಾಗಿ ಅಲ್ಲಿಗೆ ಬೆಳಿಗ್ಗೆ ಎದ್ದು ಎಲ್ಲರೂ ರಾತ್ರಿ ಊಟ ಮಾಡಿಕೊಂಡು ಮಲಗಿ ಬೆಳಿಗ್ಗೆ ಎದ್ದು 6 ಗಂಟೆಗೆ ಎದ್ದು ಸೆಟ್ಟಿಗೆ ಹೋಗುವ ಪ್ರಕ್ರಿಯೆ ಇದೆ ಸರ್. ಓಕೆ. ಹಾಂ. ಇನ್ನು ಎಷ್ಟು ದಿವಸ ಕಾಲ ಶೂಟಿಂಗ್ ಇದೆ ಇಲ್ಲಿ ಈ ಭಾಗದಲ್ಲಿ? ನಮಗೆ ಗೊತ್ತಿರೋ ಪ್ರಕಾರದಲ್ಲಿ ಒಂದು 10 ದಿನ ಇದೆ ಅಂತ ಹೇಳಿದ್ದಾರೆ. ಮಳೆ ಆದರೆ ಏನಾದ್ರು ಹೆಚ್ಚು ಕಮ್ಮಿ 1-2 ದಿನ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ದಾರೆ ಸರ್. ಓಕೆ. ಈಗ ಬಂದಂಥ ಬೇರೆ ಎಲ್ಲ ಕಲಾವಿದರು ಇದ್ದಾರಲ್ಲ, ಅವ್ರು ಎಲ್ಲೆಲ್ಲಿದ್ದಾರೆ ಅವರೆಲ್ಲ ಕಲಾವಿದರು? ಜೂನಿಯರ್ ಕಲಾವಿದರೆಲ್ಲ? ಇದ್ದಾರೆ ಸರ್. ಈಗ ಸ್ವಲ್ಪ ಜನ ರೂಮಲ್ಲಿದ್ದಾರೆ. ಹ್ಮ್. ಇವಾಗ ಇನ್ನೊಂದು ಸ್ವಲ್ಪ ಜನ ಆಚೆ ನಿಂತ್ಕೊಂಡಿದ್ದಾರೆ. ಹ್ಮ್. ಅಂದರೆ ಅವರಿಗೆ ಅವರು ಜೊತೆಗಾರರಾಗಿ ಬಂದವರು. ಅಂದರೆ ಬರ್ತಾ ಗ್ಯಾಂಗ್ ಮೆಂಬರ್ ಬರ್ತಾ 3-4 ಜನ ಒಟ್ಟಿಗೆ ಬರ್ತಾರಲ್ಲ. ಹಾಗೆ ಅವರು ಒಂದಿಬ್ಬರು ಇಲ್ಲೇ ಇದ್ದಾರೆ, ನನ್ನ ಜೊತೆಗೇ ಇದ್ದಾರೆ. ಯಾಕಂದರೆ ನಮಗೆ ಮಲಯಾಳಂ ಬರಲ್ಲ. ಅಲ್ಲಿ ಒಬ್ಬರು ಟ್ರಾನ್ಸ್ಲೇಟರ್ ಬೇಕಾಗತ್ತೆ ಅವರು ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ. ಹಾಗಾಗಿ ಇಬ್ಬರನ್ನ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಸರ್. ಓಕೆ. ಇದು ಕಾಂತಾರ ಚಾಪ್ಟರ್ 1 ಚಿತ್ರ ಆಗ್ತಾ ಇದೆ. ಆ ಚಿತ್ರ ತಂಡದಲ್ಲಿರುವಂಥ ಹಬೀಬ್ ಅವರು, ಅಂದರೆ ಹಬೀಬ್ ಅವರು ಏನಂತಂದರೆ ಈ ಭಾಗದಲ್ಲಿ ಏನೊಂದು ಜೂನಿಯರ್ ಆರ್ಟಿಸ್ಟ್ ಬೇಕಂದರೆ ಅವ್ರನ್ನ ಎಲ್ಲವೂ ಕೂಡ ಚಿತ್ರತಂಡಕ್ಕೆ ಒದಗಿಸ್ಕೊಡುವಂಥ ಜವಾಬ್ದಾರಿ ಹಬೀಬ್ ಇರುತ್ತೆ. ಹಾಗಾಗಿ ಹಬೀಬ್ ಅವರು ಕೂಡ ಏನು ಈ ಮೃತಪಟ್ಟಂಥ ವಿಜು ಇದ್ದಾರೆ, ಇವರನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಆತ ಏನು ಈಗ ನಿನ್ನೆ ರಾತ್ರಿ ಮೃತಪಟ್ಟಿದ್ದಾನೆ. ಮರಣೋತ್ತರ ಪರೀಕ್ಷೆ ಕೂಡ ಆಗಬೇಕಾಗಿದೆ. ಹಾಗಾಗಿ ಸಾಕಷ್ಟು ಒಂದಿಷ್ಟು ಅನುಮಾನಗಳಿದ್ದಾವೆ. ಆ ಅನುಮಾನ ಇದರಿಂದ ಒಂದು ಪೋಸ್ಟ್ ಮಾರ್ಟಮ್ ಆಗಬೇಕಾಯ್ತು. ಪೋಸ್ಟ್ ಮಾರ್ಟಮ್ ಆದ ನಂತರ ಅವರು ಮೃತಪಟ್ಟದ್ದು ಯಾಕೆ ಏನು ಅನ್ನೋ ಕೂಡ ಮಾಹಿತಿ ಲಭ್ಯವಾಗಲಿದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.